ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಇದು ಒಂದು ಪವರ್ಫುಲ್ ಕತೆ, ಒಂದು ಟ್ರೂತ್ಫುಲ್ ಕತೆ. ಈ ಕಥೆಯೊಂದಿಗೆ ನಿಮ್ಮನ್ನು ಈಗ ನಾನು ಭೇಟಿ ಮಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಇದು ಕನ್ನಡ ಚಿತ್ರರಂಗದ ಇಬ್ಬರು ಸ್ಟಾರ್ಗಳಿಗೆ ಸಂಬಂಧಪಟ್ಟಂಥ ಕತೆ. ಒಂದು ಪವರ್ ಸ್ಟಾರ್ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್, ಇನ್ನೊಂದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಈ ಇಬ್ಬರು ಹೀರೋಗಳಿಗೆ ಸಂಬಂಧಪಟ್ಟ ಕಥೆನ ನಾನು ನಿಮ್ಗೆ ಹೇಳ್ತೇನೆ. ಅಂದರೆ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತ ಈ ಒಂದು ಕತೆಗೆ ಹೆಸರಿಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಮುಂಗಾರು ಮಳೆ ಒಂದು ಸಿನಿಮಾ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನೇನೆಲ್ಲ ದಾಖಲೆ ಮಾಡ್ತು. ನಮ್ಮ ಗಣೇಶ್ ಅವ್ರನ್ನ, ಕಾಮಿಡಿ ಟೈಮ್ ಗಣೇಶ್ ಅವ್ರನ್ನ ಗೋಲ್ಡನ್ ಸ್ಟಾರ್ ಆಗಿ ಮಾಡ್ತು. ಹೀಗೆ ಸಾಕಷ್ಟು ದಾಖಲೆಗಳು ಆ ಸಿನಿಮಾಗಳ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಆ ಟೈಮ್ನಲ್ಲಿ ನಮ್ಮ ನಿಮಿಷಾಂಬ ಪ್ರೊಡಕ್ಷನ್ಸ್ ಅಂತ ರವಿ ಸರ್ದು ಅಣ್ಣಯ್ಯ ಅನ್ನೋ ಒಂದು ಸಿನಿಮಾ ಮಾಡಿದರು, ಕರ್ಪೂರದ ಗೊಂಬೆ ಅಂತ ಮಾಡಿದರು, ಶಿವಣ್ಣ ಅವ್ರದ್ದು ದೊರೆ ಅಂತ ಸಿನಿಮಾ ಮಾಡಿದರು, ಚಂದ್ರಶೇಖರ್ ಅಂತ ನಿರ್ಮಾಪಕರು, ಸಾರಿ ಪಾಪ ಅವ್ರು ಇವಾಗಿಲ್ಲ, ಅವರು ಅಪ್ಪು ಸರ್ದು ಡೇಟ್ ತೊಗೊಂಡು ಬಿಂದಾಸ್ ಅಂತ ಒಂದು ಸಿನಿಮಾ ಪ್ರಾರಂಭ ಮಾಡಬೇಕು ಅಂತ ಡಿಸೈಡ್ ಆಯಿತು. ನಮ್ಮ ಡಿ ರಾಜೇಂದ್ರ ಬಾಬು ಅವರು ಆ ಸಿನಿಮಾಗೆ ನಿರ್ದೇಶಕರು, ಗುರುಕಿರಣ್ ಸರ್ ಮ್ಯೂಸಿಕ್ಕು, ಹನ್ಸಿಕಾ ಮೂಟ್ವಾಣಿಯವರು ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದರು. ಸೊ ಒಂದು ದೊಡ್ಡ ಕ್ಯಾನ್ವಾಸ್ ಸಿನಿಮಾ, ಒಂದು ದೊಡ್ಡ ಪ್ರಾಜೆಕ್ಟು. ನೋಡಿ, ಅಪ್ಪು ಸರ್ ಅವರ ಒಂದು ನಿಜವಾದ ಗುಣ ಅಥವಾ ಅವರ ಒಂದು ಎಷ್ಟು ಹ್ಯುಮ್ಯಾನಿಟಿ ಅವ್ರದ್ದು ಅಂತಂದರೆ ಇದರಲ್ಲಿ ಗೊತ್ತಾಗುತ್ತೆ ನಿಜವಾಗ್ಲೂ. ಎಲ್ಲ ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋಗೆ ಅಡ್ವಾನ್ಸ್ ಕೊಡಬೇಕು ಅಂತಂದಾಗ ಅದಕ್ಕೆ ಅದರದೇ ಆದಂಥ ಒಂದು ಪದ್ಧತಿಗಳಿದ್ವು, ಅದರದೇ ಆದಂಥ ಒಂದು ರೀತಿ ನೀತಿಗಳಿದ್ವು. ಒಂದು ಬೆಳ್ಳಿ ತಟ್ಟೆನಲ್ಲಿ ಒಂದಿಷ್ಟು ಸ್ವೀಟ್ಸು, ಹಣ್ಣು, ಅವ್ರಿಗೆ ಇಷ್ಟವಾಗುವಂಥ ಕೆಲವು ಗಿಫ್ಟ್ಸು, ಜೊತೆಗೆ ಒಂದು ಅಡ್ವಾನ್ಸ್ ಅಮೌಂಟ್ನ ತಗೊಂಡು ನಮ್ಮ ನಿಮಿಷಾಂಬ ಚಂದ್ರು ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಮನೆಗೆ ಹೋಗಿದ್ದಾರೆ, ಅಂದರೆ ಅಪ್ಪಾಜಿ ಮನೆಗೆ, ಅಣ್ಣವ್ರ ಮನೆಗೆ ಹೋಗಿದ್ದಾರೆ. ಎಲ್ಲ ಫಸ್ಟು ಮಾತುಕತೆಗಳಾಗಿದೆ, ಮಾತುಕತೆಗಳೆಲ್ಲ ಆಗಿ ಈ ಸಿನಿಮಾ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ ಸರ್, ಒಂದು ಪವರ್ ಸ್ಟಾರ್ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ನನಗೆ ತುಂಬ ಒಂದು ಹೆಮ್ಮೆ ಇದೆ, ಒಂದು ಗರ್ವ ಇದೆ, ಒಂದು ಗೌರವ ಇದೆ, ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ ನಮ್ಮ ಚಂದ್ರು ಸರ್ ಹೇಳಿದಾಗ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಹೇಳೋದಂತೆ, ನನಗೂ ನಿಮ್ಮ ಬ್ಯಾನರಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ, ತುಂಬ ಗೌರವ ಇದೆ. ಆದರೆ ಇವತ್ತು ಈಗ ಪ್ರೆಸೆಂಟ್ ನೀವು ಹೇಳ್ದಂಗೆ ಒಬ್ಬ ಸೂಪರ್ ಸ್ಟಾರ್ ನಾನಲ್ಲ, ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಯಾಕೆಂದರೆ ಗಣೇಶ್ ಅವರು ಕಂಟಿನ್ಯೂಸ್ ಹಿಟ್ಸ್ ಕೊಡ್ತಾ ಇದ್ದಾರೆ, ಅವರು ಇವತ್ತಿನ ಪ್ರೆಸೆಂಟ್ ಸೂಪರ್ ಸ್ಟಾರ್. ಸೊ ಆ ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಶಾಶ್ವತ ಅಲ್ಲ, ಇವತ್ತು ಗಣೇಶ್ ಅದನ್ನು ಎಂಜಾಯ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಮಾಡೋಣ. ಸೊ ಇವತ್ತಿನ ಸ್ಟಾರ್ ಗಣೇಶ್ ಅಂತ ಹೇಳಿದ್ರಂತೆ. ಅಂದರೆ ನಾನು ಏನು ವಿಷಯ ಹೇಳೋದಕ್ಕೆ ಬಂದೆ ಅಂತಂದರೆ, ಎಷ್ಟು ಒಂದು ದೊಡ್ಡ ಗುಣ ನೋಡಿ. ಗಣೇಶ್ ಅಂತ ಒಬ್ಬ ಅವತ್ತಿನ ದಿವಸದಲ್ಲಿ ಒಬ್ಬ ಅಪ್ಕಮಿಂಗ್ ಹೀರೋ, ಒಂದು ಸ್ಟಾರ್ ಆಗಿರೋದನ್ನು ಎಷ್ಟು ಒಂದು ವಾರ್ಮ್ ವೆಲ್ಕಮ್ ಕೊಟ್ಟಿದ್ದಾರೆ. ಅವರು ರಿಯಾಲಿಟಿನ ಅರ್ಥ ಮಾಡಿಕೊಂಡು ನಮ್ಮ ಅಪ್ಪು ಸರ್, ನಮ್ಮ ಪವರ್ ಸ್ಟಾರ್ ಅವ್ರಿಗೆ, ಅಂದರೆ ಗಣೇಶ್ ಸರ್ಗೆ ಏನು ಕ್ರೆಡಿಟ್ ಕೊಡಬೇಕು ಆ ಕ್ರೆಡಿಟ್ನ ಕೊಟ್ಟು ಮಾತಾಡಿದ್ದಾರೆ. ಅದು ಒಬ್ಬ ಪ್ರೊಡ್ಯೂಸರ್ ಮುಂದೆ, ಒಂದು ಡೈರೆಕ್ಟರ್ ಮುಂದೆ, ಅಥವಾ ಒಂದು ಸಿನಿಮಾ ಟೀಮ್ ಮುಂದೆ ಅಂತಂದರೆ ಅದು ಸಣ್ಣ ವಿಷಯ ಅಲ್ಲ. ಅದಕ್ಕೆ ಒಂದು ದೊಡ್ಡ ಮನಸ್ಸು ಬೇಕು, ಅದಕ್ಕೆ ಆದಂಥ ಒಂದು ಸ್ಪೆಷಲ್ ತಾಕತ್ತು ಬೇಕು. ಬಹುಶಃ ಅದಕ್ಕೆ ಅಂತ ಕಾಣುತ್ತೆ ನಮ್ಮ ಸಂತೋಷ್ ಆನಂದರಾಮ್ ಅವರು ರಾಜ್ಕುಮಾರ ಸಿನಿಮಾದಲ್ಲಿ ಅದ್ಭುತವಾದ ಲೈನೇ ಬರೆದಿದ್ರು, ಯಾರೇ ಇರಲಿ ಯಾರೇ ಬರಲಿ ಮುಖದಲ್ಲಿ ಅದೇ ರಾಜನ ವರ್ಚಸ್ಸು ಅನ್ನೋದು ನಿಜವಾಗ್ಲೂ ಸತ್ಯ ಅನಿಸುತ್ತೆ. ಗಣೇಶ್ ಸರು ಕೂಡ ಈ ಒಂದು ಅಭಿಮಾನನ, ಈ ಒಂದು ಪ್ರೀತಿನ, ಈ ಒಂದು ಸ್ನೇಹನ ತುಂಬ ಅಪ್ಪು ಸರ್ ಇರೋವರೆಗೂ ಇಟ್ಕೊಂಡಿದ್ರು. ಬಹುಶಃ ಇದಕ್ಕೆ ಅಂತ ಕಾಣುತ್ತೆ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅನ್ನೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೊಂದು ಹೊಸ ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.